ಇಟ್ ಇಸ್ ಅಬೌಟ್ ವಾಯ್ಸಿಂಗ್ ಔಟ್ ಸರ್, ಇಟ್ ಇಸ್ ಅಬೌಟ್ ವಾಯ್ಸಿಂಗ್ ಔಟ್. ನಾನು ಅದನ್ನು ಹೇಳಕ್ಕೆ ಬರ್ತೀನಿ. ಅಂದರೆ ಸುದೀಪ್ ಸರ್ ಸಿಕ್ಕಂಥ ವೇದಿಕೆನೇ ಅದನ್ನು ಯುಟಿಲೈಸ್ ಮಾಡ್ಕೊಂಡು ಹೇಳಿದ್ದಾರೆ. ಬಟ್ ಎಲ್ಲ ಆ್ಯಕ್ಟರ್ಸ್ಗೂ ಅದ್ರ ಬಗ್ಗೆ ಕನ್ಸರ್ನ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಮೊನ್ನೆ ಸುದೀಪ್ ಸರ್ ಇಂಟರ್ವ್ಯೂ ನೋಡಿದಾಗ ಅನಿಸಿದ್ದೇನೆಂದರೆ ಅವ್ರು ಹೆಂಗೆ ವಾಯ್ಸ್ ಔಟ್ ಮಾಡ್ತಿದ್ದಾರೆ, ಬಹುಶಃ ಹಾಗೇನೆ ಎಲ್ಲ ಆ್ಯಕ್ಟರ್ಸು ಒಂದ್ಸತಿ ಅಂದರೆ ನಮ್ಮ ಸ್ಕೂಲಲ್ಲಿ ಹೇಳ್ಕೊಟ್ರೆ ಗೊತ್ತಾ ಸರ್, ಒಂದು ಕಡ್ಡಿ ಇದ್ರೆ ಮುರಿಬೋದು, 10 ಕಡ್ಡಿ ಇದ್ರೆ ನಿಮಗೆ ಒಟ್ಟಿಗೆ ಮುರಿಯೋಕ್ಕಾಗಲ್ಲ ಅಂತಂದ. ಸೊ ಹಾಗೆ ಎಲ್ಲ ಕಲಾವಿದರು ಸೇರಿಕೊಂಡು ಗೌರ್ಮೆಂಟ್ ಆಗಿರಲಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರಲಿ ಎಲ್ಲ ಒಂದು ಕಡೆ ಸೇರಿ ಒಂದು ಕಂಪ್ಲೇಂಟ್ ಕೊಟ್ಟಾಗ ಮೊನ್ನೆ 1 ತಿಂಗಳ ಹಿಂದೆ ನೀವು ನೋಡಿದ್ರೆ ಹೈದರಾಬಾದಲ್ಲಿ ಒಬ್ಬ ಪೈರಸಿ ಮಾಡ್ತಿದ್ದವನ್ನ ಅರೆಸ್ಟ್ ಮಾಡ್ತಾರೆ. ಬೊಮ್ಮ ರವಿ ಅಂತ ಅನ್ನೋ ವ್ಯಕ್ತಿನ ಅರೆಸ್ಟ್ ಮಾಡ್ತಾರೆ. ಯಾಕೆ ಅಂತಂದರೆ ಇಡೀ ಚಿತ್ರರಂಗ ನಿಂತ್ಕೊಂತಲ್ಲಿ ಸರ್ ನಮ್ಗೆ ಹಿಂಗೆ ತೊಂದರೆ ಆಗ್ತಿದೆ ಪೈರಸಿಯಿಂದ, ಒಂದು ಶೋಗೆ ಹಿಂಗೆ ಆಚೆ ಬಿಡ್ತಿದ್ದಾನೆ ಅಂತ ನಿಂತ್ಕೊಂಡಾಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರದ್ದು ಎಲ್ಲ ಎಫರ್ಟ್ಗಳು ಹಾಕಿ ಅವನೊಬ್ಬನ ಹಿಡಿತಾರೆ. ಅವನು ಸಿಗದೇ ಇಲ್ಲ ಅಂತಿತ್ತು, ಓಪನ್ ಚಾಲೆಂಜಲ್ಲಿ ಇತ್ತಿದ್ದು, ಅವನನ್ನು ಹಿಡಿದ್ರು. ಹೆಂಗೆ ಹಿಡಿದ್ರು ಸರ್, ಅದೊಂದು ಚೂರು ಆ ಒಂದು ಪ್ರೆಷರ್ ಬಿಲ್ಡ್ ಆಗುತ್ತೆ. ಯಾಕಂದರೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಚಿತ್ರರಂಗ ಒಂದೇ ಅಲ್ವಲ್ಲ ಸರ್, ಅವ್ರಿಗೆಲ್ಲಾನು ಇದೆ ನೋಡಬೇಕಾಗಿರೋದು. ಸೊ ನಮ್ಮ ಇದನ್ನು ನಾವೇ ಹೇಳ್ಕೋಬೇಕು. ಸೊ ಹಾಗೇನೋ ಆದರೆ ಬಹುಶಃ ಇಲ್ಲೂ ಸ್ಟಾಪ್ ಆಗುತ್ತೆ ಅನ್ಸುತ್ತೆ. ಸೊ ಒಂದು ವಾಯ್ಸ್ ಜೊತೆಗೆ ಎಲ್ಲ ವಾಯ್ಸ್ಗಳು ಸೇರಿಕೊಂಡ್ರೆ ಇನ್ನೂ ಬೆಟರ್ ಆಗ್ಬೋದು.